ಏಯ್ ಆ ರಾಜನ್ಗೆ ಒಂದು ಫೋನ್ ಹಾಕ್ತೀನಿರೋ, ಒಂದು 5,000 ಹಾಕಕ್ಕೆ ಹೇಳ್ತೀನಿ. ಇದೇನು ಸ್ವಿಚ್ ಆಫ್ ಆಗೋಗಿದೆ, ಚಾರ್ಜ್ಗೆ ಹಾಕೋ ಹೋಗು. ಸರಿನಾ? ರೀ ಏನ್ರಿ ಇದು ಎಲ್ಲ ಕಳ್ಕೊಂಡಿರೋರ ಥರ ಅಂಬೋ ಅಂತ ಬಂದು ಕೂತಿದ್ದೀರಾ? ಏನಾಯ್ತು? ನೀನೊಂಥರ ಕನ್ನಡಿ ಇದ್ದಂಗೆ ಕಣೆ, ಇದ್ದಿದ್ದು ನಿಗ್ದಾಗೆ ಹೇಳ್ತೀಯ. ಹೌದಲ್ಲ? ಹಾಗಿದ್ರೆ ಇವತ್ತು ಏನು ಕಳ್ಕೊಂಡ್ರಿ, ಎಲ್ಲಿ ಕಳ್ಕೊಂಡ್ರಿ, ಎಷ್ಟು ಕಳ್ಕೊಂಡ್ರಿ? ಕಳ್ಕೊಳಕ್ಕೆ ಏನಾದರೂ ಇದ್ರೆ ತಾನೆ. ಅದು ನಿಜನೇ, ನಿಮ್ಗೇನಿದ್ರು ಕಿತ್ಕೊಂಡು ತಾನೇ ಅಭ್ಯಾಸ. ಇದೇ ಥರ ನೀವು ಕಿತ್ಕೊತಾ ಇದ್ರೆ ಒಂದು ದಿವಸ ನಿಮ್ಮ ಹತ್ರ ಇರೋದನ್ನು ಬೇರೆಯವ್ರು ಕಿತ್ಕೊಂಡು ಉಂಡೆ ನಮ್ಮ ಹಾಕ್ಬಿಟ್ಟು ಕಳಿಸ್ತಾರೆ. ಏಯ್ ಸುಸ್ತಾಗಿ ಬಂದಿದ್ದೀನಿ, ಏನಾದರೂ ಕೊಡೋದು ಬಿಟ್ಟು ಪುರಾಣ ಓದ್ತಿದ್ಯಲ್ಲ. ಆಯ್ತು ಬಿಡ್ರಿ, ಜ್ಯೂಸ್ ತಂತ ಜ್ಯೂಸ್ ತಗೊಂಡು ಬರ್ತೀನಿ. ಆಯ್ತು ಅಮ್ಮ. ಅವರು ನನ್ನನ್ನು ಹಿಂಡಿ ಹಿಪ್ಪೆ ಮಾಡಿ ಆಲ್ರೆಡಿ ಜ್ಯೂಸ್ ಮಾಡಿದ್ದಾರೆ, ಈಗ ಇವಳು ಜ್ಯೂಸ್ ತಂದು ಕೊಡ್ತಾಳಂತೆ. ರೀ, ನಾನು ನಿಮ್ಗೊಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಫೋನ್ ಮಾಡಿದ್ರೆ ನೀವು ನನ್ನ ಕಾಲೇ ರಿಸೀವ್ ಮಾಡಲಿಲ್ವಲ್ರಿ? ಯಾಕೆ? ಅದು ವೆಲ್ಡಿಂಗ್ ಮಾಡ್ತಿದ್ರು, ಅದಕ್ಕೆ ಆಗಲಿಲ್ಲ. ಏನೋ ಫೈನಾನ್ಸ್ ಕೆಲಸ ಬಿಟ್ಬಿಟ್ರು ನೀವು ವೆಲ್ಡಿಂಗ್ ಕೆಲಸ ಸೇರ್ಕೊಂಡ್ರಾ? ಯಾವಾಗ? ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ ಕಣೆ, ವಿಷಯ ಏನು ಅಂತ ಹೇಳೆ. ರೀ ಏನು ಗೊತ್ತಾ ಸಂತು, ಯಾವಾಗ ಬಂದ್ಯಪ್ಪ? ಈಗ ಬಂದೆ ಅಮ್ಮ. ಸಂತು, ನಿಮ್ಮಪ್ಪ ಹೊಸದಾಗಿ ಒಂದು ಸರ್ವಿಸ್ ಸ್ಟೇಷನ್ ಓಪನ್ ಮಾಡಬೇಕು ಅಂತಿದ್ದಾರೆ. ಓಹ್, ಈಗ ಅದಕ್ಕೆಲ್ಲ ದುಡ್ಡಲ್ಲಿದೆಯಮ್ಮ? ನನ್ನ ಸ್ನೇಹಿತರು ವೀರೇಂದ್ರ ಅಂತ ಇದ್ರಲ್ಲಪ್ಪ, ಅವ್ರು ಹಣ ತೊಡಗಿಸ್ತೀನಿ ಅಂತ ಮುಂದೆ ಬಂದಿದ್ದಾರೆ. ನಾಳೆ ದಿನ ಚೆನ್ನಾಗಿದೆ ಅಂತ ಒಂದು ಪೂಜೆನೂ ಇಟ್ಕೊಂಡಿದ್ದೀವಿ. ನೀನು ಬರಬೇಕಪ್ಪ, ಬಿಡು ಮಾಡ್ಕೊ. ಆಯ್ತಪ್ಪ, ಒಳ್ಳೇದಾಯ್ತು. ಎಲ್ರಿಗೂ ಲಕ್ಷ್ಮಿ ಒದ್ಕೊಂಡು ಬರ್ತಿದ್ರೆ ನನಗೆ ಮಾತ್ರ ಒದ್ದು ಹೋಗ್ತಿದ್ದಾಳೆ. ಏನು ಕರ್ಮನ ನಂದು. ಅಪ್ಪ, ನಂಗೆ ಈ ಗಾದೆ ಅರ್ಥ ಮಾಡ್ಸಪ್ಪ. ಯಾವ ಗಾದೆನಾ? ಆಸೆಯೇ ದುಃಖಕ್ಕೆ ಮೂಲ ಅಂತ. ಇವನೇ ನನ್ನ ಸಿಚುವೇಶನ್ ನೋಡಿನೇ ಕೇಳೋ ಥರ ಇದೆ. ಏಯ್, ತಲಾಟೆ ಮಾತಾಡೋಣ, ಹೋಗ. ಸಂತು, ಯಾಕೋ ಹಾಗದರ್ಸ್ತೀಯಾ? ಚಿರು, ಬಾ, ನಾನು ತಾತ ಹೇಳ್ಕೊಡ್ತೀವಿ. ಸರಿ ಅಜ್ಜಿ. ರೀ, ಅಜ್ಜಿ ತಾತ ಎಲ್ಲ ಇದ್ರೆ ಮಕ್ಕಳು ಎಷ್ಟು ಚೆನ್ನಾಗಿ ಬೆಳೀತಾರಲ್ಲ. ರೀ, ಒಂದು ವಿಷಯ ಗೊತ್ತಾ ನಿಮಗೆ? ರೀ, ಸ್ವಲ್ಪ ಮುಖ ತೋರಿಸಿ. ಯಾಕ್ರಿ ಮುಖ ಸ್ವಲ್ಪ ಊದ್ಕೊಂಡಿದೆ? ಏನಾಯ್ತು? ಅದು ಹೇಳಿದ್ನಲ್ಲೇ, ವೆಲ್ಡಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹಲ್ಲಿಗೆ ಪೆಟ್ಟು ಬಿತ್ತು, ಅದಕ್ಕೆ ಸ್ವಲ್ಪ ಊದಿದೆ ಅಷ್ಟೆ. ವೆಲ್ಡಿಂಗ್ ಕೆಲಸ ಮಾಡಿದ್ರೆ ಹಲ್ಲಿಗೆ ಯಾಕ್ರಿ ಪೆಟ್ಟು ಬೀಳುತ್ತೆ? ಏಯ್, ಸರಿ ನೀವು ಜ್ಯೂಸ್ ಕುಡೀರಿ.